ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಕೊನೆಗೂ ಇದೀಗ ಮಾಡಲಾಗ್ತಾ ಇದೆ. ಕೊನೆಗೂ ಫೈನಲ್ ಆಯಿತು ಉಸ್ತುವಾರಿ ಸಚಿವರ ಪಟ್ಟಿ. ಉಸ್ತುವಾರಿ ಮಂತ್ರಿಗಳ ಲಿಸ್ಟ್ ಅನ್ನು ಕೊನೆಗೂ ಈಗ ರೆಡಿ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಮುನಿಯಪ್ಪ ಸತೀಶ್ ಜಾರಕಿಹೊಳಿಗೆ ತ್ರಿಬಲ್ ಧಮಾಕ ಹೊಡೆದಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು, ಚಿತ್ರದುರ್ಗ, ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಕೃಷ್ಣ ಭೈರೇಗೌಡ ಬೆಂಗಳೂರು ನಗರ, ಹಾಸನ, ಈಶ್ವರ್ ಖಂಡ್ರೆ ಬೀದರ್, ಗದಗ 2 ಜಿಲ್ಲೆಗಳು, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರಾಯಚೂರು ಮತ್ತು ಕೊಪ್ಪಳ, ಯುಟಿ ಖಾದರ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪಿ, ಇನ್ನು ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಚಾಮರಾಜನಗರ, ಭೈರತಿ ಸುರೇಶ್ ಕೋಲಾರ, ಚಿಕ್ಕಬಳ್ಳಾಪುರ. ನೋಡಿ, ಇದೆಲ್ಲವೂ ಕೂಡ ಈಗ ಉಸ್ತುವಾರಿಕೆಯಾಗಿ ಸಿಕ್ಕಿರುವಂತಹ ಜಿಲ್ಲೆಗಳು. ಇನ್ನು ಸಚಿವರುಗಳಿಗೆ ಜಿಲ್ಲಾ ಉಸ್ತುವಾರಿ ಯಾವಾಗ ಕೊಡುತ್ತಾರೆ ಸಿಎಂ ಅವರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡದೇ ಇದ್ದಿದ್ದಕ್ಕೆ ಸಾಕಷ್ಟು ಅಭಿವೃದ್ಧಿಗಳು ಕೂಡ ಕುಂಠಿತ ಆಗ್ತಾ ಇತ್ತು. ಯಾವುದೇ ಕೆಲಸಗಳಾಗದೆ, ಜಿಲ್ಲೆಗಳಿಗೆ ಅನುದಾನ ತರೋದಕ್ಕಾಗದೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ್ದಾರೆ. ಈ ಬಗ್ಗೆ ಆದೇಶ ಕೂಡ ಹೊರಡಿಸಲಾಗಿದೆ. ಈಗ ಒಬ್ಬೊಬ್ಬ ಸಚಿವರಿಗೆ 2-3 ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಡಲಾಗಿದೆ. ಕೊನೆಗೂ ಫೈನಲ್ ಆಯಿತು ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿ. ಅದು ಬಿಡುಗಡೆ ಕೂಡ ಆಗಿದೆ. ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆ ಪಟ್ಟಿ ಈಗ ಫ್ರೀಡಮ್ ಟಿವಿಗೂ ಕೂಡ ಲಭ್ಯ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕೊನೆಗೂ ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿಯನ್ನು ಹಂಚಿಕೆ ಮಾಡಿದ್ದಾರೆ. ಇನ್ನು ಯಾವ್ಯಾವ ಜಿಲ್ಲೆಗೆ ಯಾರ್ಯಾರು ಸಚಿವರು ಅನ್ನುವಂಥದ್ದು ಕೂಡ ಆ ಪಟ್ಟಿ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿಯನ್ನ ಕೊನೆಗೂ ಹಂಚಿಕೆ ಮಾಡಲಾಗಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಚಾಮರಾಜನಗರ, ಭೈರತಿ ಸುರೇಶ್ ಅವರು ಕೋಲಾರ, ಚಿಕ್ಕಬಳ್ಳಾಪುರ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ, ಈ ರೀತಿ ಯಾರ್ಯಾರು ಸಚಿವರಿದ್ದರೂ ಎಲ್ರಿಗೂ ಕೂಡ ಈಗ ಜಿಲ್ಲಾ ಉಸ್ತುವಾರಿಯನ್ನು ನೀಡಲಾಗಿದೆ. ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲ ಸಚಿವರ ಪಟ್ಟಿ, ಯಾವ್ಯಾವ ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ ಅನ್ನುವಂಥದ್ದು ಕೂಡ ಈಗ ಫೈನಲ್ ಪಟ್ಟಿ ಹೊರಬಿದ್ದಿದೆ. ಈ ನಡುವೆ ಸಹಜವಾಗಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥದ್ದು. ಆ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ, ಮತ್ತೆ ಯಾರ್ಯಾರಿಗೆ ಸಚಿವ ಸ್ಥಾನ ಭಾಗ್ಯ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತೀವ್ರವಾಗಿ ಪೈಪೋಟಿ ಮತ್ತೆ ಮುಂದುವರಿತಾ ಇದೆ. ಇನ್ನು ಉಸ್ತುವಾರಿ ಮಂತ್ರಿಗಳ ಲಿಸ್ಟು ಪಟ್ಟಿಯನ್ನು ಈಗ ಪ್ರಕಟ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿಯನ್ನ ನೀಡಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿಯನ್ನು ಈಗ ಡಿಕೆ ಶಿವಕುಮಾರ್ ಅವರು ಆದೇಶದ ಮೂಲಕವಾಗಿ ಹೊರಡಿಸಿದ್ದಾರೆ. ತಕ್ಷಣ ಈ ಜಿಲ್ಲೆಗಳ ಉಸ್ತುವಾರಿಯನ್ನು ಪಡೆದುಕೊಂಡು ಎಲ್ಲ ಸಚಿವರು ಕಾರ್ಯಾರಂಭ ಮಾಡಬೇಕು, ಸಮರೋಪಾದಿಯಲ್ಲಿ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ಕೊನೆಗೂ ಜಿಲ್ಲಾ ಉಸ್ತುವಾರಿಗಳ ಹಂಚಿಕೆ ಆಗಿದೆ. ಈಗ ನೂತನ ಸಚಿವರನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ. ಒಬ್ಬೊಬ್ಬ ಸಚಿವರಿಗೆ 2-3 ಜಿಲ್ಲೆಗಳನ್ನು ಕೊಡಲಾಗಿದೆ. ಈಗ ಇನ್ನು ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ನಾಯಕರು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಸಹಜವಾಗಿ
2-3 ಜಿಲ್ಲೆಗಳು ಜೊತೆಗೆ ಸಚಿವ ಸ್ಥಾನ ಇದೆಲ್ಲವನ್ನು ನಿಭಾಯಿಸೋದು ಕೊಂಚ ಕಷ್ಟ ಆಗುತ್ತೆ. ಆದರೆ ಇದನ್ನು ಯಾವ ರೀತಿಯಾಗಿ ಈಗ ಸಚಿವರು ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ.